ಹಿಂದಿನ ನುಡಿಯಲ್ಲಿ ಕುಂತಿಯೇ ಹೇಳಿದ್ದಾಳೆ, ಅಂತರ್ ಬಹಿರಪಿ ಧ್ರುವಂ. ದೇವರು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ದೇವರು ಇಲ್ಲದಿದ್ದ ಜಾಗ ಇಲ್ಲ. ದೇವರು ಇಲ್ಲದಿದ್ದ ಜಾಗ ಇಲ್ಲ ಅಂತ ಆದ್ರೆ ದೇವರು ಯಾಕೆ ಕಾಣುವುದಿಲ್ಲ? ಇದು ಪ್ರಶ್ನೆ. ಎಲ್ಲಾ ಕಡೆ ಇದ್ರೆ ಎಲ್ಲಿಯಾದ್ರೂ ಒಂದು ಕಡೆ ಆದ್ರೂ ಕಾಣಬೇಕಲ್ವಾ? ಎಲ್ಲಿಯೂ ಕಾಣುವುದಿಲ್ಲ, ಯಾಕೆ ಕಾಣುವುದಿಲ್ಲ ಅಂತ ಪ್ರಶ್ನೆ ಬಂದ್ರೆ ಕುಂತಿಯೇ ಉತ್ತರ ಕೊಡ್ತಾಳೆ, ಮಾಯಾ ಜವನಿಕಾ ಛನ್ನಃ. ಛನ್ನ ಅಂತಂದ್ರೆ ಅವನು ಆವರಣದಿಂದ ಆವೃತನಾಗ್ತಾನೆ. ನಾವೊಂದು ಗೋಣಿ ಚೀಲದಲ್ಲಿ ಕಟ್ಟಿ ಇಟ್ಟರೆ ಕಳ್ಳ ಎಲ್ಲಾ ಕಡೆ ಹುಡುಕ್ತಾನೆ, ಎಲ್ಲಿಯೂ ಸಿಗಲ್ಲ ಅವನಿಗೆ. ತಿಜೋರಿ ಎಲ್ಲ ಹೊಡಿತಾನೆ, ಬೆಳ್ಳಿ ಇದೆ ಬಂಗಾರ ಇದೆ ಅಂತ, ಎಲ್ಲಿಯೂ ಏನೂ ಸಿಗಲಿಲ್ಲ, ಏನೂ ಇಲ್ಲ ಅಂತ ಹೋಗ್ತಾನೆ. ಮನೆ ಯಜಮಾನ ಅವನು ಎಲ್ಲಿಯೋ ಸಾಗಿಸಬೇಕಿದ್ದ ಗೋಣಿಯಲ್ಲಿ ಕಟ್ಟಿಟ್ಟಿದ್ದ, ಆ ಬೆಳ್ಳಿ ಬಂಗಾರ ಎಲ್ಲ ಗೋಣಿಯಲ್ಲಿ ಕಟ್ಟಿದ್ದ ಕೊಂಡೋಗ್ಲಿಕ್ಕೆ. ಆ ಕಳ್ಳ ಏನ್ ತಿಳ್ಕೊಂಡ, ಈ ಕಸದ ಬುಟ್ಟಿ ಇದು ಗೋಣಿ ಅಂತ ಬಿಟ್ಟೇ ಹೋದ. ಅವನಿಗೆ ಕಾಣಿಸ್ಲೇ ಇಲ್ಲ. ಗೋಣಿಯ ಹೊರಗಿದ್ರೆ ಕಾಣಿಸ್ತಿತ್ತು, ಗೋಣಿಯ ಒಳಗಿದ್ದದ್ದಕ್ಕೆ ಕಾಣಿಸ್ತು. ಯಾಕೆಂದ್ರೆ ಚೆನ್ನ, ಅದು ಮುಚ್ಚಲ್ಪಟ್ಟಿದೆ, ಆವೃತವಾಗಿದೆ. ಹಾಗೆ ನಮ್ಮ ದೇವರು ಆವೃತನಾಗಿದ್ದಾನೆ. ಹಾಗಾಗಿ ದೇವರು ಕಾಣುವುದಿಲ್ಲ. ಮನೆಯ ಒಳಗೆ ನೀವಿರ್ತೀರಿ ಅಂತ ಇಟ್ಕೊಳ್ಳಿ, ಮನೆಯ ಹೊರಗೆ ನಾನಿರ್ತೇನೆ, ನೀವು ಮನೆಯಲ್ಲಿ ಯಾರಿಲ್ಲ ಅಂತ ಎದ್ದು ಹೋಗ್ತೇನೆ. ಯಾಕೆಂದ್ರೆ ಕಾಣುವುದಿಲ್ಲ. ಯಾಕೆ ಕಾಣಲಿಲ್ಲ? ಎಲ್ಲ ಗೋಡೆ ಇದೆ, ಚಿಲ್ಕ ಇದೆ, ಬಾಗಿಲು ಹಾಕಿದೆ, ಒಳಗಿದ್ದವರು ಹೇಗೆ ಕಾಣ್ಲಿಕ್ಕೆ ಸಾಧ್ಯ? ಜವನಿಕಾ ಚೆನ್ನಃ, ಅಲ್ಲಿ ಸುತ್ತ ಚೆನ್ನಾಗಿ. ಆದ್ರೆ ನನ್ಗೆ ಗೊತ್ತು ಯಜಮಾನ ಒಳಗಿದ್ದಾನೆ ಅಂತ ಗೊತ್ತು. ನನಗೆ ಹೇಗೆ ಗೊತ್ತಾಯ್ತು ನಿಮ್ಗೆ ಅಂದ್ರೆ ಒಳಗೆ ಚಿಲ್ಕ ಹಾಕಿದ್ದಾರೆ. ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಕದವ ಮುಚ್ಚಿದಳು ಗಯ್ಯಾಳಿ ಅಂತ ಹೇಳ್ತಾರೆ. ಆ ಸರಪಳಿ ಅಲ್ಲಾಡ್ತಾ ಇದೆ, ಆದ್ರೆ ಈಗ ಹೋಗಿ ನಾನು ಬಂದದನ್ನು ನೋಡಿ ಚಿಲ್ಕ ಹಾಕಿದ್ದಾಳೆ. ಇದು ಗೆಸ್ಟ್ ಅನುಮಾನ. ಹಾಗೆ ಚಿಲ್ಕ ಹಾಕಿದ್ದರಿಂದ ಚಿಲ್ಕ ಹೊರಗಿಂದ ಹಾಕ್ಲಿಕ್ಕೆ ಆಗುವುದಿಲ್ಲವಾದ್ದರಿಂದ ಒಳಗಿರಬೇಕು. ನಮ್ಮ ದೇವರನ್ನು ಹಾಗೆ ನಾವು, ದೇವರು ಎಲ್ಲಾ ಕಡೆ ಇದ್ದಾನೆ, ಕಾಣುವುದಿಲ್ಲ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಇದ್ದಾನೆ ಯಾಕೆ ಅಂತಂದ್ರೆ ಒಳಗೆ ಚಿಲ್ಕ ಹಾಕಿದ್ರಿಂದ. ಹಾಗೇನೆ ಜವನಿಕಾ ಚೆನ್ನಃ, ಪರದೆಯಿಂದ ಆವೃತನಾದ್ದರಿಂದ ದೇವರು ನಮಗೆ ಕಾಣೋದಿಲ್ಲ. ಒಳಗೆ ಇದ್ದಾನ ಇಲ್ವಾ, ಯಾರಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತಾಗುವುದಿಲ್ಲ. ಯಾರೋ ಒಬ್ಬರು ಇರಬೇಕು ಅಂತ. ಜವನಿಕಾ ಅಂತಂದ್ರೆ ಒಂದು ಪರದೆ, ಪರದೆಯಿಂದ ಮುಚ್ಚಲ್ಪಟ್ಟಿದ್ದಾನೆ. ತಾಯಿ ಗರ್ಭಿಣಿಯಾಗಿರ್ತಾನೆ. ಗರ್ಭಿಣಿಯಾದ್ರೆ ನೋಡಿದ ಕೂಡಲೇ ನಮ್ಗೆ ಗೊತ್ತು, ಈ ಹೆಣ್ಮಗಳು ಗರ್ಭಿಣಿಯಾಗಿದ್ದಾಳೆ, ಒಳಗೆ ಗರ್ಭ ಇದೆ, ಒಳಗೆ ಮಗು ಇದೆ. ಇದು ಕಾಮನ್ ಸೆನ್ಸ್, ಗೊತ್ತಾಗಿ ಬಿಡುತ್ತೆ ನಮ್ಗೆ. ಕಾಣುವುದಿಲ್ಲ, ಕಾಣ್ತದೆ. ಕಾಣ್ತದೆ ಅಂತಂದ್ರೆ ಹೊಟ್ಟೆ ಉಬ್ಬಿದ್ರಿಂದ ಒಳಗೆ ಮಗು ಇದೆ, ಗರ್ಭ ಇದೆ ಅಂತ ಗೊತ್ತಾಗ್ತದೆ. ಆದ್ರೆ ಏನು ಗೊತ್ತಾಗುವುದಿಲ್ಲ. ಮಗು ಹೆಣ್ಣೋ ಗಂಡೋ ಗೊತ್ತಾಗುದಿಲ್ಲ. ನಮ್ಗೆ ಸ್ಕ್ಯಾನಿಂಗ್ ಮಿಷನ್ ನಮ್ಮ ಹತ್ರ ಇಲ್ಲ, ಗೊತ್ತಾಗುದಿಲ್ಲ ಹೆಣ್ಣೋ ಗಂಡೋ. ಇದು ಹಾಗೇನೆ ಸಂಶಯನೇ. ತುಂಬಾ ಕುತೂಹಲ, ಬಿಳಿಯ ಕಪ್ಪ ಗೊತ್ತಾಗುದಿಲ್ಲ. ಮಗುವಿಗೆ ಬುದ್ಧಿ ಸರಿ ಉಂಟಾ ಇಲ್ವಾ ಗೊತ್ತಾಗುವುದಿಲ್ಲ. ಅಂಗಗಳು ಎಲ್ಲವೂ ಪರಿಪೂರ್ಣವಾಗಿದೆಯಾ ಇಲ್ವಾ ಗೊತ್ತಾಗುವುದಿಲ್ಲ. ನಮ್ಮ ಕಣ್ಣಿಗೆ ಮಗು ಗೊತ್ತಾಗುತ್ತೆ, ಆದ್ರೆ ಮಗುವಿನ ವಿಶೇಷ ಯಾವುದೂ ಗೊತ್ತಾಗುದಿಲ್ಲ. ಎಲ್ಲ ಗೊತ್ತಾಯಿತು, ಸ್ಕ್ಯಾನ್ ಮಾಡಿದ್ರು, ಎಲ್ಲ ಗೊತ್ತಾಯಿತು. ಅಂಗ ಪರ್ಫೆಕ್ಟ್, ಬಿಳಿಯಾಗಿದೆ, ಲಕ್ಷಣವಾಗಿದೆ, ಚೆನ್ನಾಗಿದೆ, ಗಂಡು ಎಲ್ಲ ಗೊತ್ತಾಯ್ತು. ಆದ್ರೆ ಇದು ಮಗು ಆದ ಮೇಲೆ ಈ ಅಂಗನಿಗೆ ವೇನ ಅಂತಿದ್ದ ಹಾಗೆ ವೇನನ ಹಾಗ ಅದು ಯಾರಿಗೂ ಗೊತ್ತು, ಯಾವ ಸ್ಕ್ಯಾನಿಂಗಿಗೂ ಗೊತ್ತಿಲ್ಲ. ನಾಳೆ ಅಪ್ಪನನ್ನೇ ವಿರೋಧ ಮಾಡಿ, ಅಪ್ಪನನ್ನೇ ತುಳಿದು ಅಮ್ಮನನ್ನೇ ವೃದ್ಧಾಶ್ರಮಕ್ಕೆ ಕಳುಹಿಸುವ ಮಗುವ, ಅದು ಗೊತ್ತಾಗುವುದಿಲ್ಲ. ಅದೆಲ್ಲ ಸಂಶಯಗ್ರಸ್ತನೇ. ಜವನಿಕಾ ಚೆನ್ನಃ, ನಮ್ಮ ದೇವರು ಇದ್ದಾನೆ, ಪರದೆಯಿಂದ ಆವೃತನಾಗಿದ್ದಾನೆ. ಇದ್ರೂ ನಮ್ಗೆ ಗೊತ್ತಾಗುವುದಿಲ್ಲ, ನೋಡುವ ಶಕ್ತಿ ನಮಗಿಲ್ಲ. ಯಾಕೆಂತಂದ್ರೆ ಜವನಿಕಾ ಚೆನ್ನಃ, ಆ ಪರದೆಯಿಂದ ಮುಚ್ಚಲ್ಪಟ್ಟಿದ್ದಾನೆ, ಆದ್ರಿಂದ ನಮ್ಗೆ ಕಾಣೋದಿಲ್ಲ. ಒಂದು ಪ್ರಶ್ನೆ ಏನು ಅಂತಂದ್ರೆ, ಪರದೆಯಿಂದ ಮುಚ್ಚುತ್ತಾನೆ. ಉದಾಹರಣೆಗೆ ತಿರುಮಲೆ ಶ್ರೀನಿವಾಸನ ದರ್ಶನಕ್ಕೆ ಹೋದ್ರೆ
ನೀವು 1 ಸೆಕೆಂಡಿಗಿಂತ ಜಾಸ್ತಿ ನಿಂತ್ರೆ ಪರದೆ ಹಾಕಿಬಿಡ್ತಾರೆ. ಪರದೆ ಹಾಕು ಅಂತ ಹೇಳಿ ಕಾಣೋದಿಲ್ಲ. ಕಾಣೋದಿಲ್ಲ ಅಂದ್ರೆ ಯಾರಿಗೂ ಕಾಣೋದಿಲ್ಲ. ಇದು ಹಾಗಲ್ಲ. ದೇವರು ಕೆಲವರಿಗೆ ಕಾಣ್ತಾನೆ, ಕೆಲವರಿಗೆ ಕಾಣುವುದಿಲ್ಲ. ಇದೇನಿದು ಅಂತ ಕುಂತಿಯೇ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾಳೆ. ಈ ಜವನಿಕಾ ಎಂಬುದು, ಜವನಿಕಾ ಅಂದ್ರೆ ಪರದೆ, ಇದು ಮಾಯಾ ಜವನಿಕಾ ಛನ್ನಃ. ಇದು ಸಾಮಾನ್ಯವಾದ ಪರದೆ ಅಲ್ಲ, ನಮ್ಮ ಬಟ್ಟೆದ್ದು ಗೋಣಿದ್ದು ಪರದೆ ಅಲ್ಲ. ಇದು ಮಾಯಾಮಯವಾದ ಪರದೆ. ಅದು ಮಾಯಾ ಅಂತಂದ್ರೆ 2 ರೀತಿಯಾದ ಅವಿದ್ಯೆ ಇದೆ ಅಂತ ಆಚಾರ್ಯರು ಪ್ರಮಾಣ ಕೊಟ್ಟು ಉದಾಹರಿಸಿದ್ದಾರೆ. ಅಥಾನ್ಯೇ ಪ್ರಕೃತಿ ದುಷ್ಟೇ ನಿಷು ಪ್ರಾತಿಸ್ವಿಕಂ ಗತೆ. 2 ಪರದೆಗಳು ಪ್ರತಿಯೊಬ್ಬರಿಗೂ ಇದೆ ಅಂತ. ದೇವರು ನಮ್ಮೊಳಗೇನೇ ಇದ್ದಾನೆ, ಆದರೆ ನಮ್ಮೊಳಗಿದ್ದ ದೇವರು ನಮಗೆ ಕಾಣಿಸುವುದಿಲ್ಲ. ಪರದೆಯ ಸ್ವಭಾವ ಏನು ಅಂದ್ರೆ ಒಳಗೆ ಏನಿದೆ ಅದು ಗೊತ್ತಾಗ್ಲಿಕ್ಕೆ ಬಿಡುವುದಿಲ್ಲ. ದೇವರು ಇದ್ದಾನೆ, ದೇವರಿಗೂ ಜೀವ ಪಕ್ಕದಲ್ಲಿದ್ದಾನೆ, ನಮ್ಮ ಕಣ್ಣಲ್ಲ ಬಿಡಿ, ಒಳಗೆ ಜೀವ ಇರ್ತಾನೆ, ಜೀವನ ಪಕ್ಕದಲ್ಲಿ ದೇವರು ಇರ್ತಾನೆ. ಯಾಕೆ ಬಿಂಬ ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಅಂತಂದ್ರೆ ಕನ್ನಡಿ ಇರ್ತದೆ, ನಮ್ಮ ಮುಖ ಇರ್ತದೆ, ಮುಖ ಕನ್ನಡಿಯ ಮುಂದೆನೇ ಇರ್ತದೆ, ಪ್ರತಿಮುಖದ ಮುಂದೆನೇ ಮುಖ ಇರ್ತದೆ. ಹಾಗೆ ಜೀವ ಪ್ರತಿಬಿಂಬ ಆದ ಮೇಲೆ ಜೀವನ ಎದುರಲ್ಲೇ ದೇವರಿರ್ತಾನೆ. ಆದರೆ ನಮ್ಮ ಎದುರೇ ದೇವರು ಇದ್ರೂ ಕೂಡ ದೇವರು ಗೊತ್ತಾಗುವುದಿಲ್ಲ ನಮ್ಗೆ. ಯಾಕೆಂದ್ರೆ ಮಾಯಾ ಜವನಿಕಾ ಛನ್ನಃ. ಆ ಜೀವನಿಗೆ ದೇವರಿಗೂ ಮಧ್ಯದಲ್ಲಿ ಒಂದು ಪರದೆ ಹಾಕಿರ್ತಾರೆ, ಹಾಗಾಗಿ ದೇವರು ಕಾಣಿಸುವುದಿಲ್ಲ. ಮಾಯಾ ಜವನಿಕಾ ಛನ್ನಃ. ಈ ಪರದೆ ಅಂತಂದ್ರೆ 2 ರೀತಿಯಾದ ಪರದೆ ಇದೆ ಅಂತ ಹೇಳ್ತಾರೆ. ಒಂದು ದೇವರು ಗೊತ್ತಾಗದೇ ಇದ್ದ ಹಾಗೆ ಮಾಡುವ ಪರದೆ ಒಂದು, ಇನ್ನೊಂದು ಪರದೆ ಇದೆ ಅಂತ. ಜೀವನಿಗೆ ತನ್ನದೇ ಗೊತ್ತಾಗುವುದಿಲ್ಲ ಸ್ವಭಾವ, ಅದನ್ನು ಮುಚ್ಚುವ ಪರದೆ ಇನ್ನೊಂದ. ಅಂದ್ರೆ ಜೀವ ಪಾಂಡವರ ಹಾಗೆ ಸುಖಮಯನ, ದುರ್ಯೋಧನನ ಹಾಗೆ ದುಃಖಮಯನ ನಮ್ಮ ಪರಿಚಯ ನಮಗಾಗುವುದಿಲ್ಲ. ನಾವೆಲ್ಲ ಆನಂದಮಯರು ಅಂತ ಇಟ್ಟುಕೊಳ್ಳೋಣ. ಆಚಾರ್ಯರ ಶಾಸ್ತ್ರ ದಾಸರ ಪರೆ ಇದೆ ಅಂತಂದ್ರೆ ಒಳ್ಳೆ ಸಾತ್ವಿಕರು ಅಂದ್ರೆ ಆನಂದಮಯರಾದವರು ಅಂತ ಇಟ್ಕೊಳ್ಳೋಣ. ನಾವು ಆನಂದಮಯರಾದ ಮೇಲೆ ನಾನು ಗೊತ್ತಾಗುವಾಗ ನನ್ನ ಆನಂದ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಒಂದು ಪ್ರಶ್ನೆ. ನಾನು ಬೇರೆ ಅಲ್ಲ, ಆನಂದ ಬೇರೆ ಅಲ್ಲ, ಸ್ವರೂಪಭೂತವಾದ ಆನಂದ ಯಾಕೆ ಗೊತ್ತಾಗ್ಲಿಲ್ಲ? ನಾನು ಗೊತ್ತಾಯಿತು, ಆನಂದ ಗೊತ್ತಾಗ್ಲಿಲ್ಲ. ಈಗ ಉದಾಹರಣೆ ಹೇಳ್ತೇನೆ ನೋಡಿ. ಒಂದು ದೀಪ ಇದೆ, ದೀಪ ಅದಕ್ಕೊಂದು ಪರದೆ ಇದೆ, ದೀಪನೂ ಗೊತ್ತಾಗುವುದಿಲ್ಲ, ಅದರ ಪ್ರಕಾಶನೂ ಗೊತ್ತಾಗುವುದಿಲ್ಲ. ಹಾಗೇನೆ ಜೀವನೂ ಗೊತ್ತಾಗಬಾರ್ದು. ಆನಂದ ಗೊತ್ತಾಗ್ಲಿಲ್ಲ ಅಂದ್ರೆ ಜೀವನೂ ಗೊತ್ತಾಗಬಾರ್ದು. ಜೀವ ಗೊತ್ತಾದ ಅಂತಂದ್ರೆ ಆನಂದನೂ ಗೊತ್ತಾಗ್ಬೇಕು. ಒಂದು ಗೊತ್ತಾಯ್ತು ಯಾಕೆ, ಒಂದು ಗೊತ್ತಾಗ್ಲಿಲ್ಲ ಯಾಕೆ ಅಂತಂದ್ರೆ ದೇವರದ್ದು ಶಕ್ತಿ ಮಾಯಾ ಜವನಿಕಾ ಛನ್ನ. ಆ ಮಾಯೆಯಿಂದಾಗಿ ಭಗವಂತ ನಮ್ಮ ಆನಂದ ನಮಗೆ ಗೊತ್ತಾಗದಿದ್ದ ಹಾಗೆ ಮಾಡ್ತಾನೆ. ಭಗವಂತ ಆ ಜವನಿಕೆ, ಆ ಪರದೆಯನ್ನು ಯಾಗ ನಾಶ ಮಾಡ್ತಾನೆ, ಆವಾಗ ನಮ್ಮ ಆನಂದ ನಮ್ಮ ಅನುಭವಕ್ಕೆ ಬರ್ತದೆ. ಎಲ್ಲಿ? ಮೋಕ್ಷದಲ್ಲಿ ಭಗವಂತ ಆ ಪರದೆಯನ್ನು ಕತ್ತರಿಸಿ ಹಾಕ್ತಾನೆ. ಆ ಪರದೆನೇ ಇಲ್ಲ ಅಂತಾದಾಗ ಒಳಗಿದ್ದ ಆನಂದ ಜೀವನಿಗೆ ಅನುಭವಕ್ಕೆ ಬರ್ತದೆ. ಇದು ಜೀವನಿಗೆ ಸಂಬಂಧಪಟ್ಟ ಒಂದು ಪರದೆ. ಇದನ್ನು ಜೀವಾಚ್ಛಾದಿಕ ಅಂತ ಕರೀತಾರೆ. ಇನ್ನೊಂದಿದೆ ಪರಮಾಚ್ಛಾದಿಕ. ಪರಮ ಅಂದ್ರೆ ಪರಮಾತ್ಮ, ಅವನನ್ನು ಮುಚ್ಚುವ ಒಂದು ಪರದೆ. ಆ ಪರದೆ ಭಗವಂತ ನಾಶ ಮಾಡುವುದಿಲ್ಲ ಅಂತ. ವ್ಯಾಗುಟ್ಯ, ಅದನ್ನು ಸ್ವಲ್ಪ ಸರಿಸ್ತಾನೆ. ತಿರುಪತಿಯಲ್ಲಿ ಪರದೆ ಸರಿಸಿದ ಹಾಗೇನೆ ಭಗವಂತನಿಗೂ ನಮಗೂ ಇರುವ ಪರದೆ, ಅದು ಭಗವಂತ ಅದನ್ನು ಸ್ವಲ್ಪ ಸರಿಸಿದ ಅಂತಂದ್ರೆ ನಮಗೆ ಭಗವಂತನ ದರ್ಶನ ಆಗ್ತದೆ. ವ್ಯಾಗುಟ್ಟನ ಅಂತಂದ್ರೆ ಸ್ವಲ್ಪ ಸರಿಸುವುದು ಅಷ್ಟೇನು. ಹಾಗಾಗಿ ದೇವರು ಒಮ್ಮೆ ಕಾಣಿಸ್ತಾನೆ, ಒಮ್ಮೆ ಕಾಣಿಸುವುದಿಲ್ಲ. ದೇವರು ಎಷ್ಟೆಷ್ಟು ತೋರಿಸ್ತಾನೆ ಅಷ್ಟಷ್ಟು. ಹೀಗೆ ಮಾಯಾ ಜವನಿಕಾ ಛನ್ನಃ. ಭಗವಂತನ ಮಾಯೆ, ಇಚ್ಛಾಮಯವಾದಂತಹ ಪರದೆ, ಅದನ್ನು ಭಗವಂತ ನಮ್ಮ ಮುಂದೆ ಹಾಕಿ ಭಗವಂತ ಆವೃತನಾಗ್ತಾನೆ, ಕಾಣಿಸುವುದಿಲ್ಲ. ಮಧ್ಯರಾತ್ರಿ ಕಾಲ
ಎಲ್ಲ ಗೋಪಿಕೆಯರು ಭಗವಂತನ ವೇಣುನಾದ ಕೇಳಿ ಓಡಿ ಬಂದಿದ್ದಾರೆ. ಎಲ್ಲ ಪತಿ ಸುತಾನ್ವಯಾನ್ ಎಲ್ಲರನ್ನೂ ತೊರೆದು ಬಂದಿದ್ದಾರೆ. ರಾತ್ರಿ ಕಾಲ ಗಂಡಸರಿಲ್ಲ, ಕೃಷ್ಣ ಒಬ್ಬನೇ ಇರಿಸು. ಕೃಷ್ಣನ ಜೊತೆಗೆ ಆಟ ಆಡ್ತಾರೆ, ಚೆಲ್ಲಾಟ ಆಡ್ತಾರೆ. ಕೃಷ್ಣ ಎಲ್ರಿಗೂ ಖುಷಿ ಕೊಟ್ಟ, ಆನಂದಮಯ ಆಯಿತು. ಇದ್ದಕ್ಕಿದ್ದಾಗೆ ನಮ್ಮ ದೇವರು ಅದೃಶ್ಯನಾದ. ಹೆಣ್ಮಕ್ಕಳು ಈ ಆನಂದದ ಉದ್ರೇಕದಲ್ಲಿ ಕೃಷ್ಣನಿಗೆ ಹೇಳಿದ್ರಂತೆ. ಒಬ್ಳು ಹೇಳಿದ್ರು, ಕೃಷ್ಣ ಪಾರಿಜಾತದ ಮೇಲೆ ಪುಷ್ಪ ಇದೆ, ಕೊಯ್ಬೇಕು, ನನಗೆ ಎಟಕುವುದಿಲ್ಲ, ಏನ್ ಮಾಡ್ಲಿ ಅಂತ ಕೃಷ್ಣ ಕೇಳಿದ. ನಿನ್ನ ಹೆಗಲ ಮೇಲೆ ಕೂಡಿಸಿ ಹೋಗಲ್ಲಿ. ಕೃಷ್ಣ ಹೇಳಿದ, ಎಷ್ಟು ಸಲಿಗೆ ಈ ಹೆಣ್ಮಕ್ಕಳಿಗೆ, ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಹೋಗು ಅಂತ ಹೇಳ್ತಿದ್ದಾನೆ. ಕೃಷ್ಣ ನೋಡಿದ, ಒಂದು ನೋಡಿದ್ರೆ ಅಂಟು ರೋಗಿದೆ, ಎಲ್ಲ ಹಿಂಗ್ ಮಾಡ್ತಾರೆ. ಈ ಹೆಣ್ಮಕ್ಳನ್ನು ತಿರುಗಿಕೊಂಡೇ ತಿರುಗಬೇಕಾದಂತಹ ಪ್ರಸಂಗ ನನಗೆ ಬರುತ್ತೆ. ಕೃಷ್ಣ ಇದ್ದಕ್ಕಿದ್ದಾಗೆ ಅದೃಶ್ಯನಾಗಿ ಬಿಡ್ತಾರೆ, ಕಾಣುವುದೇ ಇಲ್ಲ. ಹೆಣ್ಮಕ್ಳು ನೋಡ್ತಾರೆ, ಕೃಷ್ಣ ಇಲ್ಲ. ಚಂದ್ರನ ಅರ್ಧಂಬರ್ಧ ಬೆಳಕಲ್ಲಿ ಸ್ವಲ್ಪ ಕಾಣ್ತದೆ, ಸ್ವಲ್ಪ ಕಾಣುವುದಿಲ್ಲ. ದೇವರು ಕಾಣುವುದೇ ಇಲ್ಲ, ದೇವರು ಎಲ್ಲಿಯೂ ಇಲ್ಲ. ದೇವರ ಧ್ವನಿ ಇಲ್ಲ, ದೇವರು ಕಾಣೋದಿಲ್ಲ, ಏನು ಇಲ್ವೇ ಇಲ್ಲ. ಕೃಷ್ಣ ಭಯ ಆಯಿತು. ಗಂಡಸರಿಲ್ಲ, ರಕ್ಷಣೆ ಮಾಡುವವರಿಲ್ಲ. ಎಲ್ಲಿಯಾದ್ರೂ ರಾಕ್ಷಸರು ಬಂದರೆ, ಹುಲಿ ಸಿಂಹ ಚಿರತೆಗಳು ಬಂದರೆ, ಹಾವು ಚೇಳು ಸರೀಸೃಪಗಳು ಬಂದರೆ, ಎಂತೆಂಥ ಭಯಗಳು. ಯಾರತ್ರ ಹೇಳು? ಒಬ್ರು ಮಾತಾಡಿಕೊಳ್ತಾರೆ. ಕೃಷ್ಣ ಇಲ್ವೇ ಇಲ್ಲ. ನಿನ್ನತ್ರ ಇದ್ದಾನ, ಎಲ್ಲಿ ಬಚ್ಚಿಸಿದ್ದಿ? ಎಲ್ಲಿಯೂ ಕೃಷ್ಣ ಇಲ್ಲ. ಮರ ಗಿಡಗಳಲ್ಲಿ ಕೇಳ್ತಾರೆ. ಕೃಷ್ಣ ಎಂಜಾಯ್ ಮಾಡ್ತಾ ಇದ್ದಾನೆ, ಖುಷಿ ಅವನಿಗೆ. ಹೆಣ್ಮಕ್ಕಳು ಕಣ್ಣೀರು ಸುರಿಸ್ತಾರೆ, ಕೃಷ್ಣ ಆನಂದ ಬಾಷ್ಪ ಸುರಿಸ್ತಾನೆ. ಯಾಕಂದ್ರೆ ಕೃಷ್ಣ ನೋಡ್ತಾರೆ, ರಕ್ಷಣೆ ಮಾಡುವ ದೇವರು ನಾನಿದ್ದೆ, ಭಯ ಏನಿಲ್ಲ ಇವರಿಗೆ. ಕಣ್ಣೀರು ಹಾಕ್ತಾರೆ, ಹಾಕ್ಲಿ, ಒಳಗಿದ್ದದ್ದೆಲ್ಲ ಒಮ್ಮೆ ಖಾಲಿ ಆಗ್ಲಿ. ಒಳಗೆ ಅಹಂ ಇತ್ತು ನೋಡಿ. ಕೃಷ್ಣ ನಾನು ಹೇಳಿದ ಕೇಳ್ತಾನೆ, ಕೃಷ್ಣ ನನ್ನ ಕೈಗೊಂಬೆ ಅಂತ ಒಳಗಿನ ಆ ಅಹಂ ಇದೆ, ಅದೆಲ್ಲ ಕರಗಿ ನೀರಾಗಿ ಹೊರಗೆ ಬರಲಿ ಅಂತ ಸುಮ್ಮನೆ ಕೂತಾಡ್ತಾರೆ. ಕಣ್ಣೀರು ಹಾಕಿದ್ರು. ಅವರಿಗೆ ಅಹಂಭಾವ ಇತ್ತು, ದರ್ಪ ಇತ್ತು, ಅದನ್ನೆಲ್ಲ ಕೃಷ್ಣ ಖಾಲಿ ಮಾಡಿದ. ಎಲ್ಲ ಒಳಗಿನ ನೀರು ಖಾಲಿ ಆಯಿತು, ಒಳಗಿನ ಬೋರ್ವೆಲ್ ಎಲ್ಲ ಖಾಲಿ ಆಯಿತು, ನೀರೇ ಇಲ್ಲ. ಹೆಣ್ಮಕ್ಕಳೆಲ್ಲ ಕೂತು ಭಜನೆ ಮಾಡಿದ್ರು ಕೃಷ್ಣನನ್ನು. ಕೃಷ್ಣ ನೋಡಿದ, ಪಾಪ ಖುಷಿ ಆಯ್ತು ಅವನಿಗೆ. ತಾಸಾಂ ಆವಿರಭೂ ಶೌರಿ ಸಾಕ್ಷಾತ್ ಮನ್ಮಥಃ ಕಾಣಿಸಿದ. ಅಲ್ಲೇ ಇದ್ದ, ಕಾಣಲಿಲ್ಲ, ಅಲ್ಲೇ ಇದ್ದ, ಕಾಣಿಸಿಕೊಂಡ. ದೇವರಿಗೆ ಆ ಶಕ್ತಿ ಇದೆ. ಇದ್ದಲ್ಲಿಯೇ ಕಾಣದಿದ್ದಾಗಿ ಇರುವ ಶಕ್ತಿಯೂ ಇದೆ, ಇದ್ದ ಹಾಗೆ ಕಾಣುವ ಶಕ್ತಿಯೂ ಭಗವಂತನಿಗಿದೆ. ಅವನು ಕಾಣಲೂಬಹುದು, ಕಾಣದೇನೂ ಇರಬಹುದು. ಮನೆ ಮುಂದೆ ಒಬ್ಬ ಕಳ್ಳ ಬರ್ತಾನೆ, ನೋಡ್ತಾನೆ ಯಾರೂ ಇಲ್ಲ. ಮನೆ ಬೀಗ ಹೊಡಿತಾನೆ, ಒಳಗಿದ ವಸ್ತು ಹಿಡ್ಕೊಂಡು ಹೋಗ್ತಾನೆ. ಮನೆಯ ಹೊರಗೆ ಪೊಲೀಸರು ಬಂದ್ರು. ಅವನಿಗೆ ಆಶ್ಚರ್ಯ, ಪೊಲೀಸರಿಗೆ ಯಾರು ಹೇಳಿದ್ರು? ಅದು ಯಜಮಾನ ಏನು ಮಾಡಿದ, CCTV ಇಟ್ಟಿದ್ದ, ಡೈರೆಕ್ಟ್ ಕನೆಕ್ಷನ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದ, ಅವರಿಗೆ ಕೈಯಲ್ಲಿ ಕೊಟ್ಟಿದ್ದ ಪೊಲೀಸರಿಗೆ. ಪೊಲೀಸರು ಇವ ಬೀಗ ಹೊಡೆಯುವುದು ನೋಡಿದ್ರು, ಆ CCTV ಹೇಳಿತು, ಒಳಗೆ ಕದಿಯುವುದನ್ನು ನೋಡಿದ್ರು, ಎಲ್ಲ ಬಂದ್ರು, ಜೈಲಲ್ಲಿ ಇಟ್ಟು. ಹೇಗೆ? ಕಾಣುವುದಿಲ್ಲ, ಕಾಣ್ತದೆ. CCTV ಕಳ್ಳನಿಗೆ ಕಾಣಲಿಲ್ಲ, CCTVಗೆ ಕಳ್ಳ ಕಾಣಿಸ್ತ. ಕಳ್ಳ ಏನ್ ಕಳ್ಳತನ ಮಾಡ್ತಾನೆ, ಅದೆಲ್ಲ CCTV ಕಂಡದ್ದಷ್ಟೇ ಅಲ್ಲ, ಅದನ್ನ ಅಷ್ಟೂ ಚಿತ್ರೀಕರಣ ಮಾಡಿತ್ತು. ಚಿತ್ರೀಕರಣ ಮಾಡಿದ್ದಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಕಳಿತು, ಪೊಲೀಸರು ಬರುವ ಹಾಗೆ ಮಾಡಿತು. ಒಂದು ಮನುಷ್ಯ ನಿರ್ಮಾಣ ಮಾಡಿದ ಒಂದು CCTVಗೆ ಇಷ್ಟು ಶಕ್ತಿ ಇದೆ ಅಂತಂದ್ರೆ, ಆ ಮನುಷ್ಯನಿಗೆ ಬುದ್ಧಿ ಪ್ರಚೋದನೆ ಮಾಡಿದ ದೇವರಿಗೆ ಅದೆಷ್ಟು ಶಕ್ತಿ ಇರುವುದಿಲ್ಲ. ಮಾಯಾ ಜವನಿಕಾಚ್ಛನ್ನ. ಭಗವಂತ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ, ಎಲ್ಲವನ್ನೂ ನೋಡ್ತಾನೆ. ನಾವು ಅನ್ಯಾಯ ಮಾಡುವುದನ್ನು, ಬೈಯುವುದನ್ನೂ ನೋಡ್ತಾನೆ, ಕೇಳ್ತಾನೆ. ಭಕ್ತಿಯಿಂದ ಮಾಡುವ ಭಜನೆ ಯಾರೂ ನೋಡುದಿಲ್ರಿ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ. ಭಗವಂತ ಅಷ್ಟೂ ನೋಡಿ ಎಂಜಾಯ್ ಮಾಡಿ ಎಲ್ಲರನ್ನೂ ಹರಸ್ತಾನೆ. ಯಾರ್ಯಾರಿಗೆ ಏನೇನು ಯಾವ್ಯಾವಾಗ ಮುಟ್ಟಿಸ್ಬೇಕೋ ಅದನ್ನ ಅವಾಗ ಮುಟ್ಟಿಸುವ ಜವಾಬ್ದಾರಿ ಅದು ಭಗವಂತನದ್ದು ಅಂತ ಹೇಳ್ತಾಳೆ. ಮಾಯಾ ಜವನಿಕಾಚ್ಛನ್ನ. ಮಾಯೆಯ ಜವನಿಕೆಯಿಂದ ಮುಚ್ಚಲ್ಪಟ್ಟವ ನೀನು. ನಿನ್ನ ಮಾಯೆಯನ್ನು ಯಾವಾಗ ಅದನ್ನು ದೂರ ಸರಿಸಿ ಆವಾಗ ನಿನ್ನ ದರ್ಶನ ನಮಗೆಲ್ಲ ಆಗತ್ತೆ ಅಂತ ಹೇಳ್ತಾ, ಮಯಾ ಅದೋಕ್ಷಜ ಮರ್ತ್ಯಯ ನ ಲಕ್ಷ್ಯಸೇ.
ದೇವರು ಅವ್ಯಕ್ತ, ಕಾಣಿಸುವುದಿಲ್ಲ. ಬ್ರಹ್ಮದೇವರಿಗೆ ಕಾಣಿಸ್ತಾರಲ್ವಾ ಅಂತ ಪ್ರಶ್ನೆ ಬಂತು. ಬ್ರಹ್ಮದೇವರವರು ಹಾಗಾಗಿ ಕಾಣಿಸ್ತಾರೆ. ನಾನು ಮರ್ತ್ಯಳು, ಮರ್ತ್ಯಯ ಮಯ ನಲಕ್ಷ್ಯತೆ, ಮರ್ತ್ಯ ಅಂತ ಶಬ್ದ ಬಳಸ್ತಾಳೆ. ಮರ್ತ್ಯ ಅಂದ್ರೆ ಏನು? ಮರಣಶೀಲರು ಅಂತ ಅರ್ಥ. ಮರ್ತ್ಯ ಅಂತಂದ್ರೆ ಮನುಷ್ಯನಿಗೆ ಹೆಸರು. ಮರಣಶೀಲ, ಯಾವಾಗ ಬೇಕಾದರೂ ಮರಣ ಇರಬಹುದು. ಅದೇನು ವಯಸ್ಸಾದ ಮೇಲೇ ಮರಣ ಬರಬೇಕು ಅಂತೇನಿಲ್ಲ. ವಯಸ್ಸಾದ ಮೇಲೆ ಸಾಯ್ಬೇಕು ಅಂತಲೂ ಇಲ್ಲ, ವಯಸ್ಸಾಗಬೇಕು ಅಂತಲೂ ಇಲ್ಲ. ಯುವಕನೂ ಸಾಯ್ತಾನೆ, ಬಾಲಕನೂ ಸಾಯ್ತಾನೆ. ಸಾಯ್ಬೇಕು ಅಂತ ಆದ್ರೆ ಅದು ಇಂಥದ್ದೇ ವಯಸ್ಸು ಅಲ್ರಿ ಡಾಕ್ಟ್ರೆ, ಇಷ್ಟು ಬೇಗ ನನ್ನ ಕೂಸಿ ಆಗುವಾಯ್ತು. ಡಾಕ್ಟರ್ ಹೇಳ್ತಾರೆ, ಯಾರಿಗೆ ಗೊತ್ತು, ನಿಮ್ಮ ದೇವರ ಹತ್ರನೇ ಕೇಳಿ ಅಂತ ಹೇಳ್ತಾರೆ. ಏನು ಹಣೆಯಲ್ಲಿ ಬರೆದಿದ್ದಾನೆ. ಹಾಗಾಗಿ ಸಾಯಬೇಕು ಎಂಬಂತಹದ್ದು ಇಂಥ ದಿನನೇ ಅಂತ ದಿನ ನಿರ್ದೇಶ ಇಲ್ಲ. ಮರ್ತ್ಯ ಅಂತ ಅದಕ್ಕೆ ಹೆಸರು. ಮರ್ತುಂ ಯೋಗ್ಯ, ಯಾವಾಗ ಬೇಕಾದರೂ ಸರಿ, ಮರ್ತುಂ ಯೋಗ್ಯ. ದೇವರು ಕಳಿಸುವಾಗಲೇ ಬರೆದಿದ್ದಾನೆ ಅದರಲ್ಲಿ, ಇಂಥ ದಿನ ನಾವೇನಾದ್ರೂ ಸತ್ಕರ್ಮ ಮಾಡಿದ್ರೆ, ಅಧಿಕ ಮಾಸದಲ್ಲಿ ದಿನ 33 ಏನೂ ಆಗಬಹುದು. ದಾನ ಮಾಡಿದ್ರೆ 33 ಹಾಡಿದ್ರೆ, 33 ಪ್ರದಕ್ಷಿಣೆ ಬಂದ್ರೆ, 33 ನಮಸ್ಕಾರ ಮಾಡಿದ್ರೆ, 33 ರೀತಿಯಲ್ಲಿ ದೇವರ ಪೂಜೆಯನ್ನು ಪುಷ್ಪ ಸಮರ್ಪಣೆ ಮಾಡಿದ್ರೆ, ದೇವರು 3 ವರ್ಷಕ್ಕೆ ಆಯುಷ್ಯ ಪೋಸ್ಟ್ಪೋನ್ ಮಾಡ್ತಾರೆ. ಮತ್ತೆ 3 ವರ್ಷ ಆದ್ಮೇಲೆ ಮತ್ತೆ ಅಧಿಕ ಮಾಸ ಬರ್ತದೆ. ಅಲ್ಲಿವರೆಗೆ ಕಾಯುವುದು ಬೇಡ. ನಾವು ಸೇವೆ ಮಾಡಿದಷ್ಟು ಭಗವಂತ ಪೋಸ್ಟ್ಪೋನ್ ಮಾಡಬಹುದು. ಆದರೆ ಮರಣ ಎಂಬುದು ಯಾವಾಗಲೂ ಬರಬಹುದು. ರೆಡಿ, ಎವರ್ ರೆಡಿ. ಅದು ಮರ್ತ್ಯ ಅಂತ ಹೇಳ್ತಾಳೆ. ಬ್ರಹ್ಮಾದಿ ದೇವತೆಗಳು ಅಮರ್ತ್ಯರು, ಅವರಿಗೆ ನೀನು ಕಾಣಿಸ್ಬೋದು. ನಾವು ಮರ್ತ್ಯರು, ನನಗೆ ಹೇಗೆ ನೀನು ಕಾಣಿಸ್ಬೇಕು? ಮರ್ತ್ಯಯ ಮಯ. ಕುಂತಿ ಹತ್ರ ಕೇಳಿದ್ರು, ಅಮ್ಮ ನೀನು ಮರ್ತ್ಯನ, ನೀನು ದೇವತೆ ಅಲ್ವಾ? ಅಮರ್ತ್ಯಯ, ಅದೇನು ಮಾಡ್ಬೋದಲ್ಲಿ? ಅಧೋಕ್ಷಜ ಮರ್ತ್ಯಯನೂ ಆಗ್ಬೋದು. ಮರ್ತ್ಯಯ ನಲಕ್ಷ್ಯಸೇ, ನಿನ್ನ ನೋಡುವ ಶಕ್ತಿ ನನಗಿಲ್ಲ, ನಾನು ಮನುಷ್ಯನಾದವರು, ಹಾಗೆ ನನಗೆ ನೋಡುವ ಶಕ್ತಿ ಇಲ್ಲ. ಅಲ್ಲ, ಮನುಷ್ಯರು ನೋಡಿದಾರಲ್ವಾ ಭಗವಂತನನ್ನು, ತುಂಬ ಕಂಡಿದ್ದಾರೆ ಅಂತಂದ್ರೆ ಮೂಢ ದೃಶ. ಅವರೆಲ್ಲ ಜ್ಞಾನ ತುಂಬಿದವರು. ಜ್ಞಾನಿಗಳಿಗೆ ಮನುಷ್ಯರಾದಾಗ ಭಗವಂತ ಕಾಣಿಸಬಹುದು. ನಾವು ಮರ್ತ್ಯರು.